ಎಷ್ಟೋ ಶಕ್ತಿಯುತವಾದ ಅಮಾವಾಸ್ಯೆ ಬಂದಿದೆ. ಇದು ಎಲ್ಲ ಅಮಾವಾಸ್ಯೆಗಳಿಗಿಂತಲೂ ಎಷ್ಟೋ ಶಕ್ತಿಯುತವಾದದ್ದು. ಹಾಗಾಗಿ ಈ ಅಮಾವಾಸ್ಯೆಯೊಳಗೆ ನಾಯಿಗೆ ಈ ಒಂದು ಆಹಾರ ತಿನ್ನಿಸಿದ್ರೆ ಶನಿದೇವರ ಕೃಪೆಯಿಂದ ನಿಮ್ಮ ಜಾತಕ ಬದಲಾಗಿ ಕುಬೇರ ಯೋಗ ಬರುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿವೆ. ಶನಿದೋಷಗಳು ಕೂಡ ಹೊರಟು ಹೋಗುತ್ತವೆ. ಹಾಗಾದರೆ ಅಮಾವಾಸ್ಯೆಯ ಒಳಗೆ ನಾಯಿಗೆ ನಾವು ತಿನ್ನಿಸಬೇಕಾದಂಥ ಆ ಆಹಾರ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಮಾವಾಸ್ಯೆ ದಿನ ವಿಷ್ಣು, ಲಕ್ಷ್ಮಿ ಮತ್ತು ಚಂದ್ರದೇವರನ್ನು ಪೂಜಿಸಲಾಗುತ್ತದೆ. ಈ ದಿನದಂದು ಉಪವಾಸ ಮತ್ತು ಸತ್ಯನಾರಾಯಣ ವ್ರತ ಮತ್ತು ಚಂದ್ರನಿಗೆ ಜಲವನ್ನು ಅರ್ಪಿಸಲಾಗುತ್ತದೆ. ಈ ದಿನದಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು ಅತ್ಯಂತ ಶುಭ ಎಂದು ಪರಿಗಣಿಸಲಾಗಿದೆ. ಈ ದಿನದಂದು ವಿಷ್ಣುವನ್ನು ಪೂಜಿಸುವುದರಿಂದ ಶಾಶ್ವತ ಫಲಗಳು ದೊರೆಯುತ್ತವೆ ಎಂಬ ಧಾರ್ಮಿಕ ನಂಬಿಕೆ ಇದೆ. ಈಗ ನಾವೊಂದು ಕತೆ ಹೇಳಿ ಅದರ ನಂತರ ನಾಯಿಗೆ ಕೊಡಬೇಕಾದಂತಹ ಪದಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ. ಪೂರ್ವದಲ್ಲಿ ಒಬ್ಬ ಶಿಷ್ಯ ಗುರುವಿನೊಂದಿಗೆ ಈ ರೀತಿ ಹೇಳಿದ: ಗುರುಗಳೇ, ನನ್ನ ಮನಸ್ಸಿನಲ್ಲಿ ಒಂದು ಸಂದೇಹ ಇದೆ. ಎಲ್ಲರೂ ನಾಯಿಗಳಿಗೆ ರೊಟ್ಟಿಗಳನ್ನು ಕೊಡುತ್ತಾರೆ, ಅದರಿಂದ ಅವರಿಗೆ ಆಗುವಂತಹ ಪ್ರಯೋಜನ ಏನೆಂದು ಕೇಳಿ ಎಂದು ಅವನ ಪ್ರಶ್ನೆಯನ್ನು ಕೇಳಿದ. ಆಗ ಗುರುಗಳು, ಕುಮಾರ, ನಾಯಿಗಳಿಗೆ ರೊಟ್ಟಿಗಳನ್ನು ಹಾಕುವುದಕ್ಕೆ ಒಂದಲ್ಲ 8 ಪ್ರಯೋಜನಗಳು ಸಿಗುತ್ತವೆ. ಆ 8 ಪ್ರಯೋಜನಗಳ ಬಗ್ಗೆ ಯಾವ ಮನುಷ್ಯ ತಿಳಿದುಕೊಳ್ತಾನೋ ಅವರ ಜನ್ಮ ಪಾವನವಾಗುತ್ತದೆ. ಅಂತಹ ವ್ಯಕ್ತಿಗಳು ಜೀವನದಲ್ಲಿ ಹೆಚ್ಚು ಸುಖವನ್ನು ಅನುಭವಿಸುತ್ತಾರೆ. ಇದಕ್ಕೆ ಸಂಬಂಧಿಸಿದ ಒಂದು ಚಿಕ್ಕ ಕತೆ ಹೇಳ್ತೇನೆ ಕೇಳು. ಈ ಕತೆ ಪ್ರತಿಯೊಬ್ಬರನ್ನ ಯೋಚಿಸುವಂತೆ ಮಾಡುತ್ತದೆ. ಪೂರ್ವದಲ್ಲಿ ಒಂದು ಊರಿನಲ್ಲಿ ಕಪ್ಪು ಬಣ್ಣದ ನಾಯಿ ಒಂದಿತ್ತು. ಆ ನಾಯಿ ತುಂಬ ಅಮಾಯಕ. ಅದು ಪ್ರತಿದಿನ ಕೂಡ ಊರಲ್ಲಿರುವ ಎಲ್ಲ ಮನೆಗಳ ಮುಂದೆ ಹೋಗಿ ಹಸಿವಿನಿಂದ ದೀನವಾಗಿ ಅವರ ಮನೆಯತ್ತ ನೋಡುತ್ತಿತ್ತು. ಆದರೆ ಅದಕ್ಕೆ ಆ ಊರಿನವರು ಯಾರೂ ಕೂಡ ಒಂದು ಚಿಕ್ಕ ರೊಟ್ಟಿ ತುಂಡು ಕೂಡ ಹಾಕುತ್ತಿರಲಿಲ್ಲ. ಇನ್ನು ಹಸಿವಿನಿಂದ ಆ ನಾಯಿ ಅತ್ತ ಇತ್ತ ಅಲೆದಾಡುತ್ತಾ ಊರಾಚೆ ಇರುವ ಒಂದು ಆಶ್ರಮಕ್ಕೆ ಹೋಯಿತು. ಅಲ್ಲಿ ಒಬ್ಬ ಸಾಧು ಕುಳಿತಿರುವುದು ನೋಡಿ ಅವರ ಪಕ್ಕ ಹೋಗಿ ಕುಳಿತುಕೊಂಡಿತು. ಆ ಸಾಧು ದೀನವಾಗಿ ಕುಳಿತಿರುವಂತಹ ಆ ನಾಯಿಯನ್ನು ನೋಡಿ, ನಿನಗೆ ಏನಾಯಿತು? ಊರು ಬಿಟ್ಟು ಇಷ್ಟು ದೂರ ಏಕೆ ಬಂದೆ? ಇಲ್ಲಿ ನಿನಗೆ ಯಾವ ರೀತಿಯ ಆಹಾರ ಸಿಗುತ್ತೆ? ನೀನು ಊರಿಗೆ ಹೋಗು ಎಂದು ಹೇಳಿದರೂ ಅದರ ಜೊತೆ ಅದುವರೆಗೂ ಯಾರೂ ಕೂಡ ಮಾತನಾಡಿರಲಿಲ್ಲ. ಅದರ ಬಗ್ಗೆ ಯಾರೂ ಕೂಡ ಯೋಚಿಸಿರಲಿಲ್ಲ. ಹಾಗಾಗಿ ಒಮ್ಮೆಲೆ ದುಃಖ ತಡೆಯಲಾಗದೆ ನಾಯಿ ಈ ರೀತಿ ಹೇಳಿತು: ಮಹಾನುಭಾವ, ನೀವು ತುಂಬ ಜ್ಞಾನಿಗಳು. ನೀವು ಎಲ್ಲ ಜೀವಿಗಳ ಮೇಲೂ ಪ್ರೀತಿ ತೋರಿಸುತ್ತೀರಿ. ನನ್ನ ನೋವನ್ನು ನೀವಾದರೂ ಅರ್ಥ ಮಾಡಿಕೊಳ್ಳುತ್ತೀರೇನೋ ಎಂದು ಹಸಿದ ಹೊಟ್ಟೆಯಲ್ಲಿ ಇಲ್ಲಿಯವರೆಗೂ ಬಂದೆ ಎಂದು ಹೇಳಿತು. ಆಗ ಆ ಸಾಧು ಆ ನಾಯಿಗೆ ಒಂದು ರೊಟ್ಟಿ ಕೊಡುತ್ತಾ, ಅಷ್ಟು ದೊಡ್ಡ ಊರಿನಲ್ಲಿ ನಿನಗೆ ಒಂದು ರೊಟ್ಟಿ ಕೊಡುವವರು ಕೂಡ ಗತಿ ಇಲ್ಲವೇ ಎಂದು ಕೇಳಿದರು. ಆಗ ಆ ನಾಯಿ ಅಳುತ್ತಾ, ಮಹಾನುಭಾವ, ಏನಂತ ಹೇಳಲಿ ನನ್ನ ಕಷ್ಟವನ್ನ. ನಮ್ಮ ನಾಯಿ ಜನ್ಮವೇ ದುರಾದೃಷ್ಟ ಜನ್ಮ. ನಮಗೆ ಯಾವ ಮನೆ, ಯಾರ ಆಶ್ರಯ ಕೂಡ ಇರುವುದಿಲ್ಲ. ದುಡಿದು ತಿನ್ನುವ ಯೋಗ್ಯತೆ ನಮಗಿಲ್ಲ. ನಮಗೆ ಬಟ್ಟೆ ಹಾಕಿಕೊಳ್ಳುವುದು ಗೊತ್ತಿಲ್ಲ. ಆದ್ದರಿಂದಲೇ ಬಿಸಿಲಲ್ಲಿ ಒಣಗುತ್ತಾ, ಮಳೆಯಲ್ಲಿ ನೆನೆಯುತ್ತಾ, ಚಳಿಯಲ್ಲಿ ನಡುಗುತ್ತಾ ಕಾಲ ತಳ್ಳುತ್ತೇವೆ. ನಮಗೆ ವಿದ್ಯೆ, ಬುದ್ಧಿ, ಜ್ಞಾನ ಇರುವುದಿಲ್ಲ. ಮಾತನಾಡಲು ಬರುವುದಿಲ್ಲ. ಇದರಿಂದ ನಮ್ಮ ನೋವನ್ನು ಯಾರಿಗೂ ಹೇಳಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಾವು ನಮ್ಮ ಭಾಷೆಯಲ್ಲಿ ಕಷ್ಟ ಹೇಳಿಕೊಂಡರೂ ನಮ್ಮ ಭಾಷೆ ಯಾರಿಗೂ ಅರ್ಥ ಆಗಲ್ಲ. ಇದೆಲ್ಲ ನಮ್ಮ ದುರದೃಷ್ಟ. ಆದರೆ ಮನುಷ್ಯರಂತೆ ನಮಗೂ ಕೂಡ ಹಸಿವಾಗುತ್ತದೆ. ಯಾವುದಾದರೂ ಗಾಯವಾದರೆ ಅಥವಾ ಕಾಯಿಲೆ ಬಂದರೆ ಮನುಷ್ಯರಂತೆ ನಮಗೂ ಕೂಡ ನೋವಾಗುತ್ತದೆ. ಮನುಷ್ಯರಂತೆ ನಮಗೂ ಕೂಡ ಕಣ್ಣೀರು ಬರುತ್ತದೆ. ಈ 3 ವಿಷಯಗಳಲ್ಲಿ ಮಾತ್ರ ನಾವು ಮನುಷ್ಯರೊಂದಿಗೆ ಹೋಲಿಕೆಯಾಗುತ್ತೇವೆ. ಆ ಪರಮೇಶ್ವರ ಕೇವಲ ಕಷ್ಟ ಅನುಭವಿಸಲು ನಮಗೆ ಜನ್ಮ ಕೊಟ್ಟಿದ್ದಾನೆ. ನಾವು ಸ್ವತಂತ್ರವಾಗಿ ಬದುಕಲು ಸಾಧ್ಯವಾಗದು. ನಾವು ಮನುಷ್ಯರ ಮೇಲೆ ಆಧಾರಪಟ್ಟು ಬದುಕಬೇಕು. ಮನುಷ್ಯರು ಹುಟ್ಟಿದಾಗ ಅವರ ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತದೆ. ಆದರೆ ನಾವು ಹುಟ್ಟಿದರೆ ಯಾರು ತಾನೇ ಸಂತೋಷಿಸುತ್ತಾರೆ? ನಾನು ಹುಟ್ಟಿದಾಗ ನಾನು ಮಲಗಿದ್ದಂತಹ ಜಾಗ ತುಂಬ ಮೃದುವಾಗಿತ್ತು. ಆ ಸಮಯದಲ್ಲಿ ನನಗೆ ಸ್ವಲ್ಪವೂ ಚಳಿಯಾಗುತ್ತಿರಲಿಲ್ಲ. ಆ ಕ್ಷಣ ನಾನು ನನಗೆ ಯಾವುದೋ ಒಂದು ದೊಡ್ಡ ಮನೆಯಲ್ಲಿ ಜನ್ಮ ಲಭಿಸಿದೆ ಎಂದು ಸಂತೋಷಿಸಿದೆ. ಆದರೆ ನಾನು ಕಣ್ಣು ಬಿಟ್ಟು ನೋಡಿದಾಗ ನನಗೆ ನಿಜ ಅರ್ಥವಾಯಿತು. ನನ್ನ ತಾಯಿ ನನ್ನ ಜೊತೆ ನನ್ನ 4 ಸಹೋದರರನ್ನು ಅವಳ ಎದೆಗೆ ಅಪ್ಪಿಕೊಂಡು ಮಲಗಿದ್ದಾಳೆ. ಆದ್ದರಿಂದಲೇ ನನಗೆ ಮೃದುವಾಗಿ ಬಿಸಿಯಾಗಿದೆ ಎಂದು ನನ್ನನ್ನು
ಹೊರತುಪಡಿಸಿ ಉಳಿದ ನನ್ನ 4 ಸಹೋದರರು ಕೂಡ ಕೆಂಪಗೆ ಬೆಳ್ಳಗೆ ಇದ್ದರು. ಆದರೆ ನಾನೊಬ್ಬ ಮಾತ್ರ ಕಪ್ಪಗೆ ಹುಟ್ಟಿದೆ. ಎಲ್ಲರಿಗಿಂತಲೂ ನಾನೇ ಕಿರಿಯವನು. ಪಾಪ ನನ್ನ ತಾಯಿ ನಾವು ಹುಟ್ಟಿದ 2 ದಿನಕ್ಕೆ ನಮಗೋಸ್ಕರ ಆಹಾರ ತರಲು ಊರೆಲ್ಲ ಅಲೆಯುತ್ತಿದ್ದಳು. ಒಂದು ದಿನ ಊಟ ಸಿಕ್ಕರೆ 2 ದಿನ ಊಟ ಸಿಗುತ್ತಿರಲಿಲ್ಲ. ನಾವು 5 ಜನರು ಕೂಡ ಅವಳ ಮೇಲೆಯೇ ಆಧಾರವಾಗಿದ್ದೆವು. ಅವಳಿಗೆ ಊಟ ಸಿಕ್ಕರೂ ಸಿಗದಿದ್ದರೂ ನಮಗೆ ಮಾತ್ರ ಹಾಲು ಕೊಡುತ್ತಿದ್ದಳು. ಯಾರು ಕೂಡ ನಮ್ಮ ಹತ್ತಿರ ಬರದಂತೆ ನಮ್ಮನ್ನು ಜಾಗ್ರತೆಯಿಂದ ಕಾಪಾಡುತ್ತಿದ್ದಳು. ಎಷ್ಟಾದರೂ ತಾಯಿ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವೇ? ನನ್ನ ತಾಯಿ ರಾತ್ರಿಯಿಡೀ ಎಚ್ಚರವಾಗಿದ್ದು ಊರಲ್ಲಿ ಯಾರಾದರೂ ಹೊಸಬರು ಕಾಣಿಸಿದ್ರೆ ಬೊಗಳುತ್ತಿದ್ದಳು. ಎಲ್ಲರನ್ನೂ ಕಾವಲು ಕಾಯುತ್ತಿದ್ದಳು. ನನ್ನ ತಾಯಿಗೆ ಹೆದರಿ ಪಕ್ಕದ ಊರಿನ ನಾಯಿಗಳು ಕೂಡ ನಮ್ಮ ಊರಿಗೆ ಬರುತ್ತಿರಲಿಲ್ಲ. ಕೇವಲ ಊರೊಳಗೆ ಮಾತ್ರವಲ್ಲದೆ ಊರಾಚೆ ಇರುವ ಹೊಲವನ್ನು ಕೂಡ ಬೇರೆ ಪ್ರಾಣಿಗಳಿಂದ ಕಾಪಾಡುತ್ತಿದ್ದಳು. ಅವಳು ಅಷ್ಟೊಂದು ಸಹಾಯ ಮಾಡುತ್ತಿದ್ದರೂ ಕೂಡ ಆ ಊರಿನವರು ಒಂದು ದಿನವೂ ನನ್ನ ತಾಯಿಗೆ ಸರಿಯಾದ ಊಟ ಕೊಡಲಿಲ್ಲ. ಹಸಿವು ತಡೆಯಲಾರದೆ ಮನೆ ಮುಂದೆ ಬಂದು ಬೊಗಳಿದ್ರೆ ಕೆಲವರು ದೊಡ್ಡ ದೊಡ್ಡ ಕೋಲುಗಳಿಂದ ಹೊಡೆದು ಓಡಿಸುತ್ತಿದ್ದರು. ಆ ರೀತಿ ಎಷ್ಟೋ ದಿನ ನನ್ನ ತಾಯಿ ಹಸಿವಿನಿಂದಾನೇ ಕಳೆದಳು. ಮಹಾತ್ಮ, ನಿಮ್ಮಂತೆ ನಮಗೂ ಕೂಡ ಹೊಟ್ಟೆ ಇದೆ, ನಮಗೂ ಹಸಿವಾಗುತ್ತದೆ. ನಾವು ಎಷ್ಟೇ ಅತ್ತರೂ ಕರೆದರೂ ಯಾರೊಬ್ಬರೂ ನಮ್ಮತ್ತ ತಿರುಗಿ ನೋಡುತ್ತಿರಲಿಲ್ಲ. ಇನ್ನು ವಿಧಿಯಿಲ್ಲದೆ ಮನೆಯೊಳಗೆ ನುಗ್ಗಿ ಕಳ್ಳತನ ಮಾಡಬೇಕಾಯಿತು. ಆ ರೀತಿ ಹೋದಾಗ ಯಾವುದಾದರೂ ಆಹಾರ ಸಿಕ್ಕರೆ ಅರ್ಧ ಅವಳು ತಿಂದು ಅರ್ಧ ನಮಗೋಸ್ಕರ ತರುತ್ತಿದ್ದಳು. ಒಂದೊಂದು ಸಲ ಆ ಮನೆಯವರು ನೋಡಿದರೆ ಕೈಗೆ ಸಿಕ್ಕ ವಸ್ತುಗಳಿಂದ ಹಿಂಬಾಲಿಸಿಕೊಂಡು ಹೊಡೆಯುತ್ತಿದ್ರು. ಆ ರೀತಿ ಪೆಟ್ಟು ಬಿದ್ದರೆ ಆ ನೋವು ತಡೆಯಲಾರದೆ ರಾತ್ರಿ ಇಡೀ ಅಳುತ್ತಿದ್ದಳು. ಮಹಾನುಭಾವ, ನನ್ನ ತಾಯಿ ಮಾಡಿದಂಥ ಘನಘೋರವಾದ ತಪ್ಪೇನು? ಊಟ ಕೊಟ್ಟಿಲ್ಲ ಅಂತ ತಾನೇ ಕಳ್ಳತನ ಮಾಡಿದ್ದು. ನಾವು ದೋಚಿಕೊಂಡಿದ್ದು ಹಣವಲ್ಲ, ಆಸ್ತಿಯಲ್ಲ, ಸಂಪತ್ತಲ್ಲ, 3 ಹೊತ್ತು ಬಚ್ಚಿಟ್ಟುಕೊಂಡು ತಿನ್ನುವಷ್ಟು ಆಹಾರ ಕೂಡ ಅಲ್ಲ, ಕೇವಲ ಒಂದು ಹೊತ್ತಿಗೆ ಬೇಕಾಗುವಷ್ಟು ಊಟ ಮಾತ್ರ. ಮಹಾನುಭಾವ, ಒಂದು ದಿನ ವಿಪರೀತವಾದ ಮಳೆ ಬಂತು. ತುಂಬ ಚಳಿಯಾಗುತ್ತಿತ್ತು. ಆ ಚಳಿ ಮಳೆಗೆ ತಡೆಯಲಾರದೆ ಒಂದೇ ದಿನ ನನ್ನ 3 ಅಣ್ಣಂದಿರು ಕೂಡ ಮೃತಪಟ್ಟರು. ಸತ್ತು ಹೋದ ನನ್ನ ಅಣ್ಣಂದಿರನ್ನ ಅಪ್ಪಿಕೊಂಡು ನನ್ನ ತಾಯಿ ತುಂಬ ಗೋಳಾಡಿದಳು. ಆದರೆ ನಮ್ಮ ಹಸಿವು, ನೋವು, ಕಷ್ಟ ಯಾರಿಗೆ ತಾನೇ ಬೇಕು? ಏಕೆಂದರೆ ಸತ್ತಿರುವುದು ಮನುಷ್ಯ ಅಲ್ಲವಲ್ಲ ಮಹಾನುಭಾವ. ಇನ್ನು ನಾವಿಬ್ಬರು ಮಕ್ಕಳು ಮಾತ್ರವೇ ನಮ್ಮ ಅಮ್ಮನಿಗೆ ಉಳಿದಿದ್ದೆವು. ನಮ್ಮಿಬ್ಬರನ್ನು ಚೆನ್ನಾಗಿ ಸಾಕುತ್ತಿದ್ದಳು. ನಾವು ಅಮ್ಮನ ಎಲ್ಲೇ ಹೋದರೂ ಕೂಡ ಅವಳ ಹಿಂದೆಯೇ ಹೋಗುತ್ತಿದ್ದೆವು. ಒಂದು ದಿನ ಊರಿನಲ್ಲಿ ಒಬ್ಬ ದೊಡ್ಡ ಶ್ರೀಮಂತನ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುತ್ತಿತ್ತು. ಬಗೆ ಬಗೆಯಾದ ಅಡುಗೆಗಳು ಮಾಡುತ್ತಿದ್ದರು. ಅವನ ಮನೆಗೆ ಎಲ್ಲೆಲ್ಲಿಂದಲೋ ತುಂಬ ಜನ ನೆಂಟರು ಬರುತ್ತಿದ್ದರು. ಅಲ್ಲಿ ತಿನ್ನಲು ಏನಾದರೂ ಸಿಗುತ್ತದೆಯೇ ಎಂದು ನನ್ನ ತಾಯಿ ಅಲ್ಲಲ್ಲೇ ಓಡಾಡುತ್ತಿದ್ದಳು. ಆದರೆ ಅಲ್ಲಿರುವವರೆಲ್ಲ ನನ್ನ ತಾಯಿ ಕಾಣಿಸಿದ ತಕ್ಷಣ ಕೋಲಿನಿಂದ ಹೊಡೆದು ಓಡಿಸುತ್ತಿದ್ದರು. ಅಷ್ಟೊಂದು ಅಡುಗೆ ಮಾಡಿದರೂ ಕೂಡ ಒಂದು ತುತ್ತು ನಾಯಿಗೆ ಕೊಡಬೇಕೆಂಬ ಕರುಣೆ, ಬುದ್ಧಿ ಅಲ್ಲಿ ಯಾರಿಗೂ ಇರಲಿಲ್ಲ. ಒಂದು ನಾಯಿಗೆ ಊಟ ಹಾಕಿದರೆ ಅವರಿಗೆ ಆಗುವಂತಹ ನಷ್ಟವೇನು? ನನ್ನ ತಾಯಿ ಆಸೆಯಿಂದ ಆ ಮನೆಯ ಕಡೆ ನೋಡುತ್ತಿದ್ದಳು. ಇಷ್ಟರಲ್ಲಿ ಶುಭ ಕಾರ್ಯ ಮುಗಿಯಿತು. ಎಲ್ಲರೂ ಮನೆಯಾಚೆ ಚಪ್ಪರದ ಅಡಿಯಲ್ಲಿ ಊಟಕ್ಕೆ ಕುಳಿತುಕೊಂಡರು. ಊಟ ಬಡಿಸುವ ವ್ಯಕ್ತಿ ಅಡುಗೆ ಮನೆಯೊಳಗೆ ಹೋದ ತಕ್ಷಣ ನನ್ನ ತಾಯಿ ಕೂಡ ಅವನ ಹಿಂದೆಯೇ ಏನಾದರೂ ಕೊಡುತ್ತಾನೇನೋ ಎಂಬ ಆಸೆಯಿಂದ ಹೋದಳು. ಅವಳನ್ನು ನೋಡಿದ ಆ ವ್ಯಕ್ತಿ ನಾಯಿ ನಾಯಿ ಎಂದು ಜೋರಾಗಿ ಕೂಗಿಕೊಂಡ. ಇದರಿಂದ ಅಲ್ಲಿದ್ದವರೆಲ್ಲ ನಾಯಿ ಎಂಜಲು ಮಾಡಿದ ಊಟ ನಾವು ತಿನ್ನುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ಹಾಗಾಗಿ ಆ ವ್ಯಾಪಾರಿ ಮಾಡಿದ್ದ ಅಡುಗೆಯೆಲ್ಲ ಬಡವರಿಗೆ ದಾನ ಕೊಟ್ಟು ಉಳಿದಿರುವುದನ್ನು ತಿಪ್ಪೆಗೆ ಎಸೆದ. ತಿಪ್ಪೆಗೆ ಬಿದ್ದಂತಹ ಊಟವನ್ನು ನಾನು, ನನ್ನ ಅಣ್ಣ, ನನ್ನ ತಾಯಿ ತಿಂದೆವು. ನಾವು ಜೀವನದಲ್ಲೇ ಅಂತಹ ಊಟ ಎಂದೂ ಕೂಡ ತಿಂದಿರಲಿಲ್ಲ. ಹೊಟ್ಟೆ ತುಂಬ ಊಟ ತಿಂದು ಅಲ್ಲೇ ಮಲಗಿದೆವು. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಅವನ ಕಾರ್ಯಕ್ರಮ ಹಾಳು ಮಾಡಿದಳು ಎಂದು ಆ ವ್ಯಾಪಾರಿ ದೊಡ್ಡ ದೊಣ್ಣೆ ತೆಗೆದುಕೊಂಡು ಬಂದು ನನ್ನ ಅಮ್ಮನನ್ನು ಹೊಡೆಯಲು ಶುರು ಮಾಡಿದ. ನಾವು ಚಿಕ್ಕವರಾದ ಕಾರಣ ಹೆದರಿ ಒಂದು ಮೂಲೆಯಲ್ಲಿ ನಿಂತು ಅವಿತು ನೋಡುತ್ತಿದ್ದೆವು. ನನ್ನ ತಾಯಿ ಎಷ್ಟು ಜೋರಾಗಿ ಕೂಗಾಡಿದರೂ ಆ ವ್ಯಾಪಾರಿ ಮಾತ್ರ ಹೊಡೆಯುವುದು ನಿಲ್ಲಿಸಲಿಲ್ಲ. ನನ್ನ ತಾಯಿಗೆ ಎದ್ದು ಅಲ್ಲಿಂದ ಓಡಲು ಕೂಡ ಸಾಧ್ಯವಾಗಲಿಲ್ಲ. ಮೈತುಂಬ ರಕ್ತ ಬರುತ್ತಿತ್ತು. ಯಾರೊಬ್ಬರೂ ಸಹಾಯ ಮಾಡಲು ಬರಲಿಲ್ಲ. ತುಂಬ ಹೊತ್ತಿನ ನಂತರ ಯಾರೋ ಒಬ್ಬ ಪುಣ್ಯಾತ್ಮ ಬಂದು ನನ್ನ ಅಮ್ಮನನ್ನು ಕಾಪಾಡಿದ. ನನ್ನ ತಾಯಿ ತುಂಬ ದಿನ ಅದೇ ನೋವಿನಿಂದಾನೇ ಪರದಾಡಿದಳು. ನಾವು ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದೆವು, ಅದರಿಂದಾನೇ ಶಿವ ನಮಗೆ ನಾಯಿ ಜನ್ಮ ಕೊಟ್ಟ ಎಂದು ಪ್ರತಿದಿನ ನನ್ನ ತಾಯಿ ಹೇಳುತ್ತಿದ್ದಳು. ಇಂಥದ್ದೇ ಇನ್ನೊಂದು ಸಂಘಟನೆ ಕೂಡ ನಡೆಯಿತು.
ಒಂದು ದಿನ ಯಾರೋ ಬ್ರಾಹ್ಮಣನೊಬ್ಬ ಒಂದು ಮರದ ಕೆಳಗೆ ಅಡುಗೆ ಮಾಡಿಕೊಳ್ಳುತ್ತಿದ್ದ. ಚಪಾತಿ ಹಿಟ್ಟನ್ನು ಕಲಸಿಟ್ಟು ಕುಡಿಯಲು ನೀರು ತರಲು ಪಕ್ಕದಲ್ಲಿರುವ ಒಂದು ಕೆರೆಯ ಹತ್ತಿರ ಹೋದ. ಆದರೆ ಅಲ್ಲೇ ಇದ್ದ ನನ್ನ ತಾಯಿ ಆ ಹಿಟ್ಟನ್ನು ನೋಡಿ ಯಾರೋ ಮರೆತು ಹೋಗಿರಬಹುದು ಎಂದು ಭಾವಿಸಿ ಅದನ್ನು ತಿನ್ನಲು ಶುರು ಮಾಡಿದಳು. ನೀರು ತರಲು ಹೋದ ಬ್ರಾಹ್ಮಣ ಹಿಂದಿರುಗಿ ಬಂದು ಚಪಾತಿ ಹಿಟ್ಟು ತಿನ್ನುತ್ತಿದ್ದ ನನ್ನ ತಾಯಿಯನ್ನು ನೋಡಿ ತುಂಬಾನೇ ದುಃಖಿಸಿದ. ಏಕೆಂದರೆ ಅವನು ಕೂಡ 2 ದಿನಗಳಿಂದ ಏನನ್ನೂ ತಿಂದಿರಲಿಲ್ಲ. ಇಷ್ಟರಲ್ಲಿ ಊರಿಂದ ಇಬ್ಬರು ಆ ದಾರಿಯಲ್ಲಿ ಹೋಗುತ್ತಾ ಇದನ್ನು ನೋಡಿ, ಅಯ್ಯಯ್ಯೋ, ನಿಮ್ಮ ಊಟ ಕೂಡ ಈ ನಾಯಿ ತಿಂದು ಹಾಕಿದ, ಇದಕ್ಕೆ ಇದೇ ಕೆಲಸ ಆಗೋಯ್ತು. ಮೊನ್ನೆಯಷ್ಟೇ ಊರಿನಲ್ಲಿ ಒಬ್ಬ ಶ್ರೀಮಂತನ ಮನೆ ಶುಭ ಕಾರ್ಯ ಕೂಡ ಈ ನಾಯಿ ಹಾಳು ಮಾಡಿತು ಎಂದು ಹೇಳಿದರು. ಅದರಿಂದ ಆ ಬ್ರಾಹ್ಮಣ ಕೋಪದಿಂದ ನನ್ನ ಅಮ್ಮನನ್ನ ಕೋಲಿನಿಂದ ಹೊಡೆದು ಅವಳ ಕಾಲನ್ನು ಮುರಿದು ಹಾಕಿದ. ನನ್ನ ತಾಯಿ 1 ತಿಂಗಳ ಕಾಲ ಕುಂಟುತ್ತಲೇ ಬದುಕಬೇಕಾಯಿತು. ಮನುಷ್ಯರು ಎಷ್ಟು ಸ್ವಾರ್ಥಿಗಳೆಂದು ನಮಗೆ ಆಗಲೇ ಅರ್ಥವಾಯಿತು. ನಾವು ಮನುಷ್ಯರಿಗೆ ಎಷ್ಟೇ ಸಹಾಯ ಮಾಡುತ್ತೇವೆ, ಅವರು ಹಾಳಾಗಲಿ, ಅವರು ಕೆಟ್ಟು ಹೋಗಲಿ ಎಂದು ನಾವೆಂದೂ ಕೂಡ ಬಯಸೋದಿಲ್ಲ. ನಮ್ಮನ್ನು ಹೊಡೆದರೂ ಬಡಿದರೂ ಕೂಡ ನಾವು ಅವರಿಗೆ ಶಾಪ ಹಾಕುವುದಿಲ್ಲ. ಆದರೂ ಕೂಡ ಮನುಷ್ಯರು ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರು ಹೊಡೆದರೂ ಬಡೆದರೂ ನಮ್ಮನ್ನು ಎಷ್ಟೇ ನೋಯಿಸಿದರೂ ಸಾಯಿಸಿದರೂ ನಾವು ಅವರ ಮೇಲೆಯೇ ಆಧಾರವಾಗಿ ಬದುಕಬೇಕು. ನಮಗೆ ಬೇರೊಂದು ವಿಧಿಯಿಲ್ಲ. ನಾವು ಮನುಷ್ಯರ ಮನೆಗಳಿಗೆ ಕಾವಲಿರುತ್ತೇವೆ, ಅವರಿಗೆ ಎಷ್ಟೋ ರೀತಿಯಲ್ಲಿ ಸೇವೆಗಳನ್ನು ಮಾಡುತ್ತೇವೆ. ಆದರೂ ಕೂಡ ಮನುಷ್ಯರು ನಮ್ಮನ್ನು ಗುರುತಿಸುವುದಿಲ್ಲ. ನಮ್ಮ ಜನ್ಮವೇ ದರಿದ್ರ ಜನ್ಮ ಎಂದು ಕಣ್ಣೀರು ಹಾಕುತ್ತಾ ಹೇಳಿತು ನಾಯಿ. ಈ ಕಥೆಯೆಲ್ಲ ಹೇಳಿದ ನಂತರ ಗುರು ಶಿಷ್ಯನೊಂದಿಗೆ ಹೀಗೆ ಹೇಳಿದರು. ಕುಮಾರ, ಕಥೆಯನ್ನು ಗಮನವಿಟ್ಟು ಕೇಳಿಸಿಕೊಂಡೆ ತಾನೆ. ನಾಯಿಯಿಂದ ಮನುಷ್ಯರಿಗೆ ಎಷ್ಟೊಂದು ಪ್ರಯೋಜನಗಳಿವೆ ಎಂದು ಈಗ ನಿನಗೆ ಗೊತ್ತಾಯ್ತಾ? ಈ ನಾಯಿಗೆ ರೊಟ್ಟಿಗಳನ್ನು ಕೊಡುವುದರಿಂದ ಮನುಷ್ಯರಿಗೆ ಸಿಗುವಂತಹ 8 ಪ್ರಯೋಜನಗಳ ಬಗ್ಗೆ ಹೇಳ್ತೇನೆ ಕೇಳು. 1. ನಾಯಿಗಳಿಗೆ ರೊಟ್ಟಿಯನ್ನು ಹಾಕುವುದರಿಂದ ನಮ್ಮ ಮೇಲಿರುವ ಶನಿದೇವರ ಪ್ರಭಾವ ಕಡಿಮೆಯಾಗುತ್ತದೆ. ಶನಿ ಪ್ರಭಾವ ಯಾವ ವ್ಯಕ್ತಿಯ ಮೇಲೆ ಅಧಿಕವಾಗಿರುತ್ತದೋ ಅವರ ಮನೆ ಎಂದೂ ಕೂಡ ಅಭಿವೃದ್ಧಿಯಾಗಲ್ಲ. ದಿನೇ ದಿನೇ ದರಿದ್ರ ಅನುಭವಿಸ್ತಾ ಇದ್ದಿರುತ್ತಾರೆ. ಇದರಿಂದ ತಪ್ಪಿಸಿಕೊಳ್ಳಲು ನಿಮ್ಮ ಕೈಯಲ್ಲಿ ಸಾಧ್ಯವಾಗಲಿಲ್ಲ. 1 ಚಪಾತಿ ಅಥವಾ ರೊಟ್ಟಿಯನ್ನು ನಾಯಿಗೆ ತಿನ್ನಿಸಬೇಕು. ಅಷ್ಟೇ ಅಲ್ಲದೆ ಇದು ನಿಮ್ಮ ಪಿತೃದೇವತೆಗಳ ಹಸಿವು ದಾಹ ಕೂಡ ನೀಗಿಸಿ ಅವರನ್ನು ನೇರವಾಗಿ ಪಿತೃಲೋಕಕ್ಕೆ ಹೋಗುವಂತೆ ಮಾಡುತ್ತೆ. 2. ನಾಯಿಗಳಿಗೆ ರೊಟ್ಟಿಗಳನ್ನು ಹಾಕುವುದರಿಂದ ನಿಮ್ಮ ಮನೆಯಲ್ಲಿ ಎಂದಿನಿಂದಲೂ ಬಾಕಿ ಉಳಿದಿರುವ ಶುಭ ಕಾರ್ಯಗಳು ನಡೆಯುತ್ತವೆ. ಮದುವೆ ಆಗದವರಿಗೆ ಬೇಗನೆ ವಿವಾಹ ನಡೆಯುತ್ತದೆ. ಸಂತಾನಕ್ಕಾಗಿ ಎದುರು ನೋಡುವವರಿಗೆ ಸಂತಾನ ಕಲಗುತ್ತದೆ. 3. ನಾಯಿಗಳಿಗೆ ಆಹಾರ ಹಾಕುವುದರಿಂದ ಲಕ್ಷ್ಮೀದೇವಿಯ ಅನುಗ್ರಹ ಸಿಗುತ್ತದೆ. ಲಕ್ಷ್ಮೀದೇವಿ ಪ್ರಸನ್ನಳಾದರೆ ಆ ಮನೆ ದಿನೇ ದಿನೇ ಅಭಿವೃದ್ಧಿಯಾಗುತ್ತದೆ. 4. ನಾಯಿಗಳಿಗೆ ರೊಟ್ಟಿ ಕೊಟ್ಟರೆ ಸಾಲದ ಬಾಧೆ ಬೇಗನೆ ನಿವಾರಣೆಯಾಗುತ್ತದೆ. ಎಂದಿನಿಂದಲೂ ನೀವು ಕೊಡಬೇಕಾದ ಸಾಲ ಬೇಗನೆ ತೀರಿಸುತ್ತೀರಿ. ಹಾಗೆ ನಿಮಗೆ ಯಾರಾದರೂ ಬಾಕಿ ಇದ್ದರೆ ಅವರು ಕೂಡ ಬೇಗನೆ ಅವರ ಬಾಕಿ ತೀರಿಸುತ್ತಾರೆ. ಇನ್ಮುಂದೆ ಆರ್ಥಿಕ ಸಮಸ್ಯೆಗಳು ಬರುವುದಿಲ್ಲ. ಒಳ್ಳೆಯ ಸ್ಥಾನಕ್ಕೆ ಬರುತ್ತೀರಿ. 5. ನಾಯಿಗೆ ದಿನದಲ್ಲಿ 2 ಬಾರಿ ರೊಟ್ಟಿ ಕೊಡುವುದರಿಂದ ವ್ಯಾಪಾರದಲ್ಲಿ ನಷ್ಟ ಬರುವುದಿಲ್ಲ, ವ್ಯಾಪಾರ ಅಭಿವೃದ್ಧಿಯಾಗುತ್ತದೆ. 6. ನಾಯಿಗೆ ರೊಟ್ಟಿ ಹಾಕೋದ್ರಿಂದ ಆಯಸ್ಸು ಹೆಚ್ಚಾಗುತ್ತದೆ, ಹೆಚ್ಚಾಗಿ ಅನಾರೋಗ್ಯ ಸಮಸ್ಯೆಗಳು ಬರುವುದಿಲ್ಲ. 7. ನಾಯಿಗಳಿಗೆ ರೊಟ್ಟಿ ಹಾಕೋದ್ರಿಂದ ನೀವು ಮಾಡಬೇಕೆಂದುಕೊಂಡ ಕೆಲಸ ವಿಘ್ನ ಇಲ್ಲದೆ ಪೂರ್ಣಗೊಳ್ಳುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಒಳ್ಳೆಯ ಆಲೋಚನೆಗಳೇ ಬರುತ್ತದೆ. 8. ಮೂಕ ಪ್ರಾಣಿಗಳಿಗೆ ಊಟ ಹಾಕುವುದರಿಂದ ಭಗವಂತನ ದೃಷ್ಟಿ ನಮ್ಮ ಮೇಲೆ ಬೀಳುತ್ತದೆ. ಏಕೆಂದರೆ ದೇವರಿಗೆ ಸಕಲ ಜೀವಿಗಳ ಮೇಲೂ ದಯೆ ಇರುತ್ತದೆ. ಆದ್ದರಿಂದಲೇ ಮೂಕ ಪ್ರಾಣಿಗಳಿಗೆ ಊಟ ಹಾಕಿ ಅವರನ್ನು ಭಗವಂತ ಯಾವಾಗಲೂ ಕಾಪಾಡುತ್ತಾನೆ. ಅವರಿಗೆ ಯಾವ ದೊಡ್ಡ ಕಷ್ಟಗಳು ನಷ್ಟಗಳು ಬರದಂತೆ ನೋಡಿಕೊಳ್ತಾನೆ. ಇಷ್ಟೇ ಅಲ್ಲದೆ ಮೂಕ ಪ್ರಾಣಿಗಳಿಗೆ ನಾವು ಊಟ ಹಾಕೋದ್ರಿಂದ ನಾವು ತಿಳಿದೋ ತಿಳಿಯದೆ ಮಾಡಿರುವ ಕೆಲವು ತಪ್ಪುಗಳಿಗೂ ಪ್ರಾಯಶ್ಚಿತ ಕಲಗುತ್ತದೆ. ಪುಣ್ಯದ ಬೆಟ್ಟ ಬೆಳೆಯುತ್ತಾ ಹೋಗುತ್ತದೆ. ಆ ಪುಣ್ಯ ಮತ್ತೆ ಯಾವುದೋ ಒಂದು ರೂಪದಲ್ಲಿ ನಮಗೆ ಸಹಾಯವಾಗುತ್ತದೆ. ಅದೇ ರೀತಿ ಮೂಕ ಪ್ರಾಣಿಗಳಿಗೆ ಯಾರು ನೋವು ಕೊಡುತ್ತಾರೋ ಜೀವನದಲ್ಲಿ ಅವರು ತುಂಬ ಕಷ್ಟಗಳನ್ನು ಅನುಭವಿಸುತ್ತಾರೆ. ನಾಯಿಗಳನ್ನು ನಾವು ನೋಯಿಸುವುದು, ಕೆಟ್ಟ ಮಾತುಗಳಿಂದ ಬೈಯುವುದು ಮಾಡಬಾರದು. ನಾಯಿ ಅತ್ತರೆ ಅದು ಅಪಶಕುನ ಎಂದು ಹೇಳ್ತಾರೆ. ಪೆಟ್ಟು ಬಿದ್ದ ನಾಯಿಗೆ ಯಾರು ಚಿಕಿತ್ಸೆ ಕೊಡಿಸುತ್ತಾರೋ ಅವರ ಮೇಲೆ ಅಶ್ವಿನಿ ದೇವತೆಗಳ ಅನುಗ್ರಹ ಇರುತ್ತೆ. ಅವರಿಗೆ ಯಾವ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಬರದಂತೆ ಅಶ್ವಿನಿ ದೇವತೆಗಳು ಕಾಪಾಡುತ್ತಾರೆ ಎಂದು ಶಿಷ್ಯನಿಗೆ ವಿವರಿಸಿದರು ಗುರುಗಳು. ಸ್ನೇಹಿತರೆ,
ತುಪ್ಪ, ಬೆಲ್ಲ ಹಾಗೂ ಹಾಲು ಹಾಗೂ ಗೋಧಿ ಹಿಟ್ಟು ಕಲಸಿ ತಯಾರಿಸಿದಂಥ ಚಪಾತಿಯನ್ನು ನಾಯಿಗಳಿಗೆ ತಿನ್ನಿಸುವುದರಿಂದ ನಿಮಗಿರುವಂತಹ ಶನಿ ದೋಷಗಳೆಲ್ಲ ಹೊರಟು ಹೋಗುತ್ತವೆ. ಶನಿದೇವರ ಅನುಗ್ರಹ ಸಿಗುತ್ತದೆ. ಹಾಗೆ ನಿಮ್ಮ ಪಿತೃಗಳು ಕೂಡ ಹಸಿವು ದಾಹ ಇಲ್ಲದೆ ನಿಮ್ಮ ಆಶೀರ್ವದಿಸುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಹಾಗಾಗಿ ಇಂತಹ ಶಕ್ತಿಯುತವಾದ ದಿನದಂದು ಯಾರು ಮನೆಯಲ್ಲಿ ಈ ಪರಿಹಾರ ಮಾಡ್ತಾರೋ ಅವರಿಗೆ ಸಂಪೂರ್ಣವಾಗಿ ಕಷ್ಟಗಳು, ದರಿದ್ರಗಳು, ಸಾಲ ನಿವಾರಣೆಯಾಗಿ ರಾಜಯೋಗ ಬರುತ್ತದೆ. ನಾವು ಮಾಡಬೇಕಾದ ಪರಿಹಾರ ಏನೆಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಇನ್ನು ಈ ದಿನ ನರ ಅಂದರೆ ಮನುಷ್ಯ ಒಬ್ಬ ಮನುಷ್ಯನ ನೋಟದಿಂದ ಉಂಟಾಗುವ ದೃಷ್ಟಿಯನ್ನು ನರದೃಷ್ಟಿ ಅಥವಾ ಕಣ್ಣು ದೃಷ್ಟಿ ಅಥವಾ ನರದೋಷ ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ. ನಮಗೆ ದೃಷ್ಟಿ ಆಗಬೇಕು ಅಂದರೆ ಬೇರೆ ವ್ಯಕ್ತಿಗಳು ನಮಗೆ ಕೆಟ್ಟದಾಗಬೇಕು ಅಂದ್ಕೊಂಡು ನೋಡೋ ಅಗತ್ಯ ಇಲ್ಲ. ಕೆಲವೊಮ್ಮೆ ಅತಿಯಾದ ಪ್ರೀತಿ, ಆಶ್ಚರ್ಯ, ಮೆಚ್ಚುಗೆ ಅಥವಾ ಆಸೆಯಿಂದ ನೋಡಿದರೂ ಕೂಡ ದೃಷ್ಟಿ ತಗುಲುತ್ತದೆ. ಆ ನೋಟವೇ ಒಂದು ನಕಾರಾತ್ಮಕ ಶಕ್ತಿಯಂತೆ ಬದಲಾಗಿ ನಮ್ಮ ಮೇಲೆ ಕೆಟ್ಟ ಪ್ರಭಾವ ತೋರಿಸುತ್ತದೆ. ನಮ್ಮ ಸುತ್ತಲೂ ಯಾವಾಗಲೂ ಒಂದು ಶಕ್ತಿ ಇರುತ್ತದೆ. ಅಂದರೆ ಎನರ್ಜಿ ಸರ್ಕಲ್. ನಾವು ಆರೋಗ್ಯವಾಗಿ, ಸಂತೋಷವಾಗಿ, ಸುಖಕರವಾಗಿರುವಾಗ ಆ ಶಕ್ತಿ ವೃತ್ತ ಬಲವಾಗಿ, ಪ್ರಕಾಶಮಯವಾಗಿ ಕೆಲಸ ಮಾಡುತ್ತದೆ. ಯಾರಾದರೂ ನಮ್ಮನ್ನು ತೀವ್ರವಾದ ಅಸೂಯೆ, ಕೋಪ ಅಥವಾ ಪ್ರಶಂಸೆಯಿಂದ ನೋಡಿದಾಗ ಅವರಿಂದ ಹೊರಬರುವಂತಹ ಶಕ್ತಿ ತರಂಗಗಳು ನಮ್ಮ ಶಕ್ತಿ ವೃತ್ತವನ್ನು ಬಲಹೀನಪಡಿಸುತ್ತವೆ ಅಥವಾ ಅದನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತವೆ. ಇದರಿಂದ ನಮ್ಮಲ್ಲಿರುವಂಥ ನಕಾರಾತ್ಮಕ ಶಕ್ತಿ ಪ್ರಭಾವ ಹೆಚ್ಚಾಗುತ್ತದೆ. ಸಕಾರಾತ್ಮಕ ಶಕ್ತಿ ಕಡಿಮೆಯಾಗಿ ಇದೇ ದೃಷ್ಟಿ ಮಾಡುವಂತಹ ಕೆಲಸ. ದೃಷ್ಟಿ ಅನ್ನೋದು ಮಕ್ಕಳಿಗೆ ಹೆಚ್ಚಾಗಿ ತಾಕುತ್ತದೆ. ಯಾವುದೇ ನೋವು, ಕಷ್ಟ ಇಲ್ಲದೆ ಸಂತೋಷವಾಗಿ ಆಟ ಆಡ್ತಾ ತೊದಲು ಮಾತುಗಳಾಡುವ ಮಕ್ಕಳನ್ನು ಎಲ್ಲರೂ ಕೂಡ ಇಷ್ಟಪಡುತ್ತಾರೆ. ಹಾಗಾಗಿ ಅವರಿಗೆ ದೃಷ್ಟಿ ಬೇಗನೆ ತಾಕುತ್ತದೆ. ಅದೇ ರೀತಿ ಗರ್ಭಧರಿಸಿದಂಥ ಮಹಿಳೆಯರು ನೋಡಲು ಕಳೆಕಳೆಯಾಗಿರುತ್ತಾರೆ. ಅವರ ದೇಹ ಸೂಕ್ಷ್ಮವಾಗಿರುವುದರಿಂದ ಅವರಿಗೂ ಕೂಡ ಬೇಗನೆ ದೃಷ್ಟಿಯಾಗುತ್ತದೆ. ಇದಲ್ಲದೆ ಸುಂದರವಾಗಿ ಯುವಕರಾಗಿರಬಹುದು, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಉನ್ನತ ಸ್ಥಾನದಲ್ಲಿರುವವರಾಗಿರಬಹುದು, ಯಾವುದಾದರೂ ಜನಮೆಚ್ಚುವ ಕೆಲಸ ಮಾಡಿದವರಾಗಿರಬಹುದು, ಸ್ವಂತ ಮನೆ ಇರೋರಾಗಿರಬಹುದು, ಒಡವೆಗಳು ಹಾಕಿಕೊಂಡವರಾಗಿರಬಹುದು, ಬೆಲೆ ಬಾಳುವ ಬಟ್ಟೆ ಧರಿಸಿದವರಾಗಿರಬಹುದು, ಹೊಸ ವಾಹನಗಳು ಇರೋರಾಗಿರಬಹುದು. ಇವರೆಲ್ಲರಿಗೂ ಕೂಡ ಬೇರೆಯವರ ಅಸೂಯೆಯಿಂದ ದೃಷ್ಟಿ ಬೇಗನೆ ತಾಕುತ್ತದೆ. ಇದಲ್ಲದೆ ಗಂಡ ಹೆಂಡತಿ ಸಂತೋಷವಾಗಿ ಇದ್ರಂತೂ ಸಿಕ್ಕಾಪಟ್ಟೆ ದೃಷ್ಟಿಯಾಗುತ್ತದೆ. ದೃಷ್ಟಿಯಾದಾಗ ನಮಗಾಗುವಂಥ ಪರಿಣಾಮಗಳು ಏನಂದರೆ, ಪುಟ್ಟ ಮಕ್ಕಳಿಗಾದರೆ ಯಾವಾಗಲೂ ಕಾರಣ ಇಲ್ಲದೆ ಅಳೋದು, ಹಾಲು ಕುಡಿಯದೇ ಇರೋದು, ತೂಕ ಕಡಿಮೆಯಾಗೋದು, ಯಾವಾಗಲೂ ಕಾಯಿಲೆ ಬರ್ತಾ ಇರೋದು. ಒಂದು ವೇಳೆ ದೊಡ್ಡವರಿಗಾದರೆ ಆಕಸ್ಮಿಕವಾಗಿ ದಣಿವು, ಸೋಂಬೇರಿತನ, ತಲೆನೋವು, ಮೈಕೈ ನೋವು, ಯಾವ ಕೆಲಸದ ಮೇಲೂ ಆಸಕ್ತಿ ಇಲ್ಲದೆ ಇರೋದು, ಕಿರಿಕಿರಿ, ಕೋಪ ಮಾಡೋ ಕೆಲಸಗಳಿಗೆ ವಿಘ್ನ ಬರೋದು, ವ್ಯಾಪಾರದಲ್ಲಿ ಇದ್ದಕ್ಕಿದ್ದಂತೆ ನಷ್ಟ ಬರೋದು ಇಂಥದ್ದು ನಡೆಯುತ್ತದೆ. ಅದೇ ವಸ್ತುಗಳು ಅಥವಾ ಮನೆಗಾದರೆ ಹೊಸ ವಾಹನ ಆಕ್ಸಿಡೆಂಟ್ಗೆ ಗುರಿಯಾಗುವುದು ಅಥವಾ ರಿಪೇರಿಯಾಗುವುದು. ಇನ್ನು ಮನೆಯಲ್ಲಾದರೆ ಪ್ರಶಾಂತತೆ ಇಲ್ಲದೆ ಇರೋದು, ಕುಟುಂಬಸ್ಥರ ಮಧ್ಯೆ ಗಲಾಟೆಗಳು ಬರೋದು, ಮನೆಯಲ್ಲಿ ಬೆಳೆಸ್ತಾ ಇರುವಂತಹ ಗಿಡಗಳು, ಮರಗಳು ಬಾಡೋಗುವುದು ಅಥವಾ ಒಣಗೋಗುವುದು ಇಂಥದ್ದು ನಡೆಯುತ್ತದೆ. ಈ ರೀತಿ ನಿಮಗೂ ಕೂಡ ದೃಷ್ಟಿದೋಷ ಆಗಿದ್ದರೆ ಈಗ ನಾನು ಹೇಳುವಂತಹ ಈ ಪರಿಹಾರವನ್ನು ಅಮಾವಾಸ್ಯೆ ದಿನ ಮಾಡಿಕೊಂಡ್ರೆ ನಿಮಗಿರೋ ಅಥವಾ ನಿಮ್ಮ ವಾಹನ, ಮನೆ, ಮಕ್ಕಳು ಮುಂತಾದವರಿಗೆ ಇರುವಂಥ ದೃಷ್ಟಿದೋಷ, ನರದೃಷ್ಟಿ, ಕಣ್ಣು ದೃಷ್ಟಿ ಎಲ್ಲ ಹೋಗಿ ನಿಮ್ಮ ಕುಟುಂಬ, ನಿಮ್ಮ ಮನೆ ಚೆನ್ನಾಗಿರುತ್ತದೆ. ಅಮಾವಾಸ್ಯೆ ದಿನ ಗ್ರಹಗಳ ರಾಜನಾದ ಸೂರ್ಯನ ಶಕ್ತಿ, ಪಿತೃದೇವತೆಗಳ ಶಕ್ತಿ ಜೊತೆಗೆ ಅಮಾವಾಸ್ಯೆಯ ತಾಂತ್ರಿಕ ಶಕ್ತಿ ಸೇರಿದ್ದು ಅತಿ ಶಕ್ತಿಯುತವಾದಂತಹ ದಿನವಾಗಿದೆ. ನೀವು ಮಾಡುವಂಥ ಪರಿಹಾರಗಳು ತುಂಬ ಬೇಗನೆ ಫಲ ಕೊಡುತ್ತದೆ. ಮುಖ್ಯವಾಗಿ ಶತ್ರುಗಳಿಂದ ಬರುವಂತಹ ತೊಂದರೆಗಳು ಅಂದರೆ ನಿಮಗೆ ತಿಳಿದ ಶತ್ರುಗಳಾಗಿರಬಹುದು ಅಥವಾ ತಿಳಿಯದೇ ಇರೋ ಶತ್ರುಗಳಾಗಿರಬಹುದು, ಅವರಿಂದ ಬರುವ ತೊಂದರೆಗಳು ಹೊರಟು ಹೋಗುತ್ತವೆ. ಸಾಲಗಳಿಂದ ಉಂಟಾಗುವಂತಹ ಮಾನಸಿಕ ವೇದನೆ ಅಥವಾ ಆರ್ಥಿಕ ಸಮಸ್ಯೆ ನಿವಾರಿಸಿಕೊಳ್ಳೋಕೆ ಈ ಪರಿಹಾರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದೆ. ಈ ಪರಿಹಾರದಲ್ಲಿ ನಾವು ಬಳಸೋ ಪ್ರತಿ ಪದಾರ್ಥಕ್ಕೂ ಒಂದು ನಿರ್ದಿಷ್ಟವಾದ ಶಕ್ತಿ ಇದೆ. ಈ ಪರಿಹಾರಕ್ಕಾಗಿ ನಾವು ಬಳಸುವಂತಹ ವಸ್ತುಗಳ ಪ್ರಾಮುಖ್ಯತೆ ಏನೆಂದರೆ, ಈ ಪರಿಹಾರಕ್ಕೆ ನಮಗೆ ಮೊದಲು ಬೇಕಾಗಿರುವುದು ಕಪ್ಪು ಬಣ್ಣದ ಬಟ್ಟೆ.
ಕಪ್ಪು ಬಣ್ಣ ಶನಿದೇವರ ಸಂಕೇತ. ಶನಿಗ್ರಹ ಕರ್ಮ, ನ್ಯಾಯ ಹಾಗೂ ಕಷ್ಟಗಳಿಗೆ ಅಧಿಪತಿ. ಕಪ್ಪು ಬಣ್ಣ ನಕಾರಾತ್ಮಕ ಶಕ್ತಿಗಳನ್ನು, ದೃಷ್ಟಿಯನ್ನ ಹಾಗೂ ಕೆಟ್ಟದ್ದನ್ನು ತನ್ನೊಳಗೆ ಎಳೆದುಕೊಳ್ಳುವಂತಹ ಗುಣ ಹೊಂದಿದೆ. ಆದ್ದರಿಂದನೇ ಅಮಾವಾಸ್ಯೆ ದಿನ ಕಪ್ಪು ಬಟ್ಟೆ ಹಾಕೋಬಾರ್ದು ಅಂತಾರೆ. ಇನ್ನು ಈ ಪರಿಹಾರಕ್ಕೆ ನಮಗೆ ಬೇಕಾದಂಥ ಎರಡನೇ ಪದಾರ್ಥ ಲವಂಗ. ಇದಕ್ಕೆ ನಮಗೆ 5 ಲವಂಗಗಳು ಬೇಕು. ಲವಂಗಗಳು ನಕಾರಾತ್ಮಕ ಶಕ್ತಿಗಳನ್ನು ನಾಶಪಡಿಸುವ ಶಕ್ತಿ ಹೊಂದಿದೆ. ಇದು ಕಾರ್ಯಸಿದ್ಧಿಗೆ ಹಾಗೂ ನಮ್ಮೊಳಗೆ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಉಪಯೋಗವಾಗುತ್ತದೆ. ಪಂಚಭೂತಗಳಿಗೆ ಸಂಕೇತವಾಗಿ ಈ ಪರಿಹಾರದಲ್ಲಿ ನಾವು 5 ಲವಂಗಗಳನ್ನು ಬಳಸುತ್ತೀವಿ. ಇನ್ನು ಮೂರನೇ ಪದಾರ್ಥ 5 ಕರಿಮೆಣಸು. ಮೆಣಸು ದೃಷ್ಟಿಯನ್ನ, ಶತ್ರುಗಳ ಕೆಟ್ಟ ಆಲೋಚನೆಗಳನ್ನು ನಾಶಪಡಿಸುವ ಶಕ್ತಿ ಹೊಂದಿದೆ. ಇದು ನಮ್ಮ ಸುತ್ತಲೂ ಒಂದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಇನ್ನು ಈ ಪರಿಹಾರದಲ್ಲಿ ನಾವು ಬಳಸುವಂತಹ ಕೊನೆಯ ಪದಾರ್ಥ ಕಪ್ಪು ಎಳ್ಳು. ಇದು ಶನಿ ದೇವರಿಗೆ, ಪಿತೃದೇವತೆಗಳಿಗೆ ಅತಿ ಪ್ರಿಯವಾದದ್ದು ಕಪ್ಪು ಎಳ್ಳು. ನಮ್ಮ ಕರ್ಮಫಲವನ್ನು, ಪಿತೃದೋಷಗಳನ್ನು, ದೀರ್ಘಕಾಲದ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಸಾಲಬಾಧೆ ಕೂಡ ಒಂದು ರೀತಿಯಾದ ಕರ್ಮಫಲವೇ. ಸೂರ್ಯ ಮುಳುಗಿದ ಮೇಲೆ ಈ ಪರಿಹಾರ ಮಾಡಬೇಕು. ಇದಕ್ಕಾಗಿ ನೀವು ಮೊದಲು ಕೈಕಾಲು ತೊಳೆದುಕೊಂಡು ಒಂದು ಪ್ರಶಾಂತವಾದ ಹಾಗೂ ಯಾರೂ ಇಲ್ಲದೆ ಇರುವಂಥ ಜಾಗದಲ್ಲಿ ಕುಳಿತುಕೊಂಡು ನಿಮ್ಮ ಮುಂದೆ ಒಂದು ಕಪ್ಪು ಬಟ್ಟೆಯನ್ನು ಹರಡಿ ಮೊದಲು ಅದರಲ್ಲಿ ಒಂದು ಹಿಡಿ ಕಲ್ಲುಪ್ಪು, ಎಳ್ಳು ಹಾಕಿ, ಕಪ್ಪು ಎಳ್ಳು ಹಾಕಿ, ಅದರ ಮೇಲೆ 5 ಚೆನ್ನಾಗಿ ಹೂವಿರುವಂಥ ಲವಂಗಗಳಿಟ್ಟು, ಅದರ ಮೇಲೆ 5 ಚೆನ್ನಾಗಿರುವಂಥ ಕಾಳು ಮೆಣಸು ಹಾಕಿ 1 ನಿಮಿಷ ಕಣ್ಣು ಮುಚ್ಚಿಕೊಂಡು ನಿಮ್ಮ ಇಷ್ಟ ದೇವರು, ಕುಲದೇವರು ಹಾಗೂ ಪಿತೃದೇವತೆಗಳನ್ನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸಿ ನಿಮ್ಮ ಸಮಸ್ಯೆಯನ್ನು ಸ್ಪಷ್ಟವಾಗಿ ಹೇಳಿಕೊಳ್ಳಬೇಕು. ಅಂದರೆ ಆರ್ಥಿಕ ಸಮಸ್ಯೆ ಆಗಿರಬಹುದು, ಅನಾರೋಗ್ಯ ಸಮಸ್ಯೆ ಆಗಿರಬಹುದು, ದೃಷ್ಟಿದೋಷ, ಹೀಗೆ ಯಾವ ಸಮಸ್ಯೆ ಇದ್ರೂ ಆ ಸಮಸ್ಯೆಯನ್ನು ಹೇಳಿಕೊಂಡು, ದೇವರೇ, ನನ್ನ ಮಾನಸಿಕ ಭಾರ ಹಾಗೂ ನನ್ನ ಎಲ್ಲ ಸಮಸ್ಯೆಗಳನ್ನು ಈ ಪದಾರ್ಥಗಳಲ್ಲಿ ಆವಾಹನೆ ಮಾಡ್ತಾ ಇದ್ದೀನಿ. ಈ ಸಮಸ್ಯೆಗಳೆಲ್ಲವೂ ಈ ಮೂಟೆಯ ಜೊತೆಗೆ ನನ್ನ ಜೀವನದಿಂದ ತೊಲಗಿ ಹೋಗಬೇಕು ಎಂದು ದೃಢ ನಂಬಿಕೆಯಿಂದ ನಿಮ್ಮ ಸಂಕಲ್ಪ ಹೇಳಿಕೊಂಡು ಆ ಬಟ್ಟೆಯನ್ನು ಗಂಟು ಕಟ್ಟಬೇಕು. ಆ ನಂತರ ಆ ಮೂಟೆಯನ್ನು ನಿಮ್ಮ ಬಲಗೈನಲ್ಲಿ ಹಿಡಿದುಕೊಂಡು ನಿಮ್ಮ ತಲೆ ಸುತ್ತಲೂ 7 ಸಲ ಸುತ್ತಿಕೊಳ್ಳಬೇಕು. ಪ್ರತಿ ಸಲ ಒಂದೊಂದು ಸುತ್ತುವಾಗಲೂ ನನ್ನ ಸಮಸ್ಯೆಗಳೆಲ್ಲವೂ ನನ್ನಿಂದ ದೂರ ಆಗ್ತಿದೆ ಎಂದು ದೃಢವಾಗಿ ನಿಮ್ಮ ಮನಸ್ಸಿನಲ್ಲೇ ಅಂದುಕೊಳ್ಳಬೇಕು. 7 ಸಲ ಸುತ್ತಿದ ತಕ್ಷಣ ಆ ಮೂಟೆಯನ್ನು ತೆಗೆದುಕೊಂಡು ಮನೆಯಿಂದ ಹೊರಗಡೆ ಹೋಗಿ, ಯಾರೂ ಇಲ್ಲದೆ ಇರುವಂಥ ನಿರ್ಜನ ಪ್ರದೇಶದಲ್ಲಾಗಿರಬಹುದು, ಅಥವಾ ಮುಳ್ಳಿನ ಗಿಡದ ಕೆಳಗಡೆ ಆಗಿರಬಹುದು, ಅಥವಾ ಹರಿಯೋ ನೀರಾಗಿರಬಹುದು. ಈ 3 ಪ್ರದೇಶಗಳಲ್ಲಿ ಯಾವುದೋ ಒಂದು ಜಾಗದಲ್ಲಿ ಆ ಮೂಟೆಯನ್ನು ಎಸೆದು ಹಿಂದಿರುಗಿ ನೋಡದೆ ಮನೆಗೆ ಬಂದು ಬಿಡಿ. ನೀವು ಹಿಂದೆ ತಿರುಗಿ ನೋಡಿದರೆ ನೀವು ಬಿಸಾಕಿದಂತಹ ಸಮಸ್ಯೆಗಳಿಗೆ ದುಪ್ಪಟ್ಟು ಸಮಸ್ಯೆಗಳನ್ನು ನಿಮ್ಮ ಜೊತೆಗೆ ನಿಮ್ಮ ಮನೆಗೆ ತಂದುಕೊಂಡಂತಾಗುತ್ತದೆ. ನೀವು ಈ ಪರಿಹಾರ ಮಾಡೋಕೆ ಶುರು ಮಾಡಿದಾಗಿನಿಂದ ಪರಿಹಾರ ಮುಗಿಸಿ ಮನೆಗೆ ಬರೋವರೆಗೂ ಯಾರ ಜೊತೆಯೂ ಕೂಡ ಮಾತಾಡಬಾರದು. ಮನೆಗೆ ಬಂದ ಮೇಲೆ ಕೈಕಾಲು ಮುಖ ತೊಳೆದುಕೊಂಡು ನಿಮ್ಮ ದೇವರ ಮನೆಯಲ್ಲಿ ದೀಪ ಹಚ್ಚಿ ನಿಮ್ಮ ಇಷ್ಟ ದೇವರನ್ನು ಪೂಜಿಸಿ. ಎಲ್ಲ ಒಳ್ಳೆಯದಾಗುತ್ತದೆ ಅಂತ ನಂಬಬೇಕು. ಈ ಪರಿಹಾರ ನೀವು ಮಾಡೋದ್ರಿಂದ ನಿಮ್ಮ ಮೇಲಿರುವಂಥ ನಕಾರಾತ್ಮಕ ಶಕ್ತಿಗಳ ಪ್ರಭಾವ, ದೃಷ್ಟಿದೋಷ, ಶತ್ರುಪೀಡೆ ಎಲ್ಲವೂ ಕೂಡ ಕಡಿಮೆಯಾಗುತ್ತದೆ. ನಿಮ್ಮ ಪ್ರಯತ್ನಗಳಿಗೆ ಅಡ್ಡ ಬರುತ್ತಿರುವಂತಹ ಕೆಟ್ಟ ಶಕ್ತಿಗಳು ನಾಶವಾಗುತ್ತದೆ. ನಿಮ್ಮ ಕೆಲಸಗಳಲ್ಲಿ ಗೆಲುವು ಸಿಗುತ್ತದೆ. ಈ ಪರಿಹಾರ ಮಾಡುವಾಗ ನಿಮ್ಮ ಮನಸ್ಸು ಪ್ರಶಾಂತವಾಗಿರಬೇಕು. ಹಾಗೆ ಪೂರ್ತಿ ನಂಬಿಕೆ ಇಟ್ಟು ಮಾಡಬೇಕು. ನೀವು ಯಾವ ಪರಿಹಾರ ಮಾಡಿದರೂ ಕೂಡ ಎಲ್ಲರ ಜೊತೆ ಡಿಸ್ಕಷನ್ ಮಾಡಿಕೊಂಡು ಕೂತ್ಕೊಂಡು ಮಾಡಬಾರದು. ಗುಪ್ತವಾಗಿ ಮಾಡಿದಾಗ ಮಾತ್ರನೇ ಫಲ ಹೆಚ್ಚಾಗಿ ಸಂಪೂರ್ಣವಾಗಿ ಸಿಗುತ್ತದೆ. ಈ ದಿನ ಅಮಾವಾಸ್ಯೆ ಆಗಿರೋದ್ರಿಂದ ಮಾಂಸಾಹಾರ ತಿನ್ನಬಾರದು. ಅದರಲ್ಲೂ ಮುಖ್ಯವಾಗಿ ಈ ಪರಿಹಾರ ಮಾಡೋರಂತೂ ಮಾಂಸಾಹಾರ ಮುಟ್ಟಲೂಬಾರದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.